ಮಾನ್ಯ ಸಭಾಪತಿಗಳೇ, ವಿರೋಧ ಪಕ್ಷ ನಾಯಕರು ಮಾತ್ರ ಕೂತ್ಕೊಳ್ಬೇಕು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಿಲ್ಲ. ನಾವು ಎತ್ತಿದ ಪ್ರಶ್ನೆ, ಈಗ ಎತ್ತಿದ ಪ್ರಶ್ನೆ ಲಾಠಿ ಚಾರ್ಜ್ ಆಯ್ತಲ್ಲ, ಗಲಾಟೆ, ಇದಕ್ಕೆ ಗಲಾಟೆ ಆಗಿದೆಯಲ್ಲ, ಇದಕ್ಕೆ ಕ್ರಮ ಏನು ಅನ್ನೋದು ಒಂದು. ರೈಟ್. ಕೊಟ್ಟಿದ್ದಾರೆ. ಒಂದ್ ನಿಮಿಷ ಇದು ಪ್ರಶ್ನೆ. ನೀವು 2A ನಲ್ಲಿ ಕೊಡ್ತೀರಾ, C ನಲ್ಲಿ ಕೊಡ್ತೀರಾ, D ನಲ್ಲಿ ಕೊಡ್ತೀರಾ, ಅದು ನಿಮ್ಮಿದು. ಒತ್ತಡ ಇದೆ, ಬೀದಿಗಿಳಿದಿದ್ದಾರೆ ಜನ. ಉತ್ತರ ಕೊಡ್ಬೇಕಾಗಿರೋದು ಸರ್ಕಾರದ ಕೆಲಸ. ಒಂದು ನಿಮಿಷ, ನಾವೆತ್ತಿದ್ದು ಇವತ್ತಿನ ದಿವಸ ಅಲ್ಲೇನಾಯ್ತು ಇಲ್ಲೇನಾಯ್ತು ಪ್ರಶ್ನೆಯಲ್ಲಿ ಇದನ್ನು ಒಡೆಯುವಂಥದ್ದಲ್ಲ. ಕಾನೂನಲ್ಲಿ ನಮ್ಮ ಹೋರಾಟವೂ ಕೂಡ ಬಹುಕಾಲದಿಂದ ಇತ್ತು. ಅದು ಕಾನೂನು ಬಾಹಿರ ಅಂತಕ್ಕಂಥದ್ದನ್ನ ಪದೇ ಪದೇ ನಾವು ಒತ್ತಿ ಹೇಳಿದ್ದೇವೆ. ಆದ್ರಿಂದಾಗಿ ರಿಲಿಜಿಯಸ್ ರಿಸರ್ವೇಶನ್ ಈ ದೇಶದ ಕಾನೂನಾಗಲಿ ಅಥವಾ ಸಂವಿಧಾನ ಆಗಲಿ ಒಪ್ಪೋದಿಲ್ಲ. ಇದೆಲ್ಲವೂ ಇದೆ, ಅದರಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ತೆಗೆದಿದ್ದೀವಿ, ಬೇರೆವರೆಗೂ ಹಂಚಿದ್ದೀವಿ. ಅದು ಬೇರೆ. ನೀವು ಕೊಡ್ತೀರಾ ಅನೌನ್ಸ್ ಮಾಡ್ಕೊಳ್ಳಿ. ಸಭಾಪತಿಗಳೇ ಕೊಡಲ್ವಾ ನೀವು ಹೇಳಿ ಅವ್ರಿಗೆ. ಯಾರು ಹೋರಾಟ ಮಾಡ್ತಿದಾರೋ ಅವ್ರಿಗೆ ನೀವು ಕೊಡೋದಾದ್ರೆ ಕೊಡಿ, ಇಲ್ಲ ಅಂತಂದ್ರೆ ಈ ಕಾರಣದಿಂದ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿ. ನಮ್ಮ ಆ ತಕರಾಲಿಲ್ಲ. ಆದ್ರೆ ಜನ ಹೋರಾಟ ಮಾಡ್ಲಿಕ್ಕೆ ಬಂದಾಗ ನೀವು ಅವರನ್ನ ಹೇಗೆ ನಡೆಸ್ಕೊಳ್ಬೇಕಾಗಿತ್ತು. ನಾನು ಇನ್ನೊಂದು ಮಾತನ್ನು ಹೇಳ್ತೀನಿ. ಇವತ್ತು ಆಸ್ಪತ್ರೆಗೆ ಭೇಟಿ ಕೊಡಬೇಕಾಗಿತ್ತು ಬೆಳಗ್ಗೆ 9:30. ಎಲ್ಲ ICU ನಲ್ಲಿದ್ರು ಕೆಲವರೆಲ್ಲ. ರಾತ್ರಿ ನಾಪತ್ತೆ ಆಗೋಗಿದ್ದಾರೆ. ಎಲ್ಲೋದ್ರು ಅವರು? ಎಲ್ಲಿ ಗಾಯಾಳುಗಳು ಎಲ್ಲಾದ್ರು? ಅವರೆಲ್ಲ ಯಾಕೆ ಸ್ಥಳಾಂತರ ಮಾಡಬೇಕು? ಇದು ಗೊತ್ತಿಲ್ಲ. ಈ ವಿಷಯ ದೊಡ್ಡದಾಗ್ತದೆ. ಆದ್ರಿಂದ ಆಸ್ಪತ್ರೆಯಲ್ಲಿ ಇದ್ದವ್ರನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ. ಇದಕ್ಕೆ ಉತ್ತರ ಕೊಡಿ ಅಂತಂದ್ರೆ ಇದು ನೀವು ಅದು ಮಾಡಿದ್ರಿ, ನೀವು ಇದು ಮಾಡಿದ್ರಿ, ಇದೆಲ್ಲ ಮಾಡಿದ್ರಿ, ನೀವೇನೇನು ಮಾಡಿದ್ರಿ, ನಾವೇನಾದ್ರು ಮಾಡಿದ್ರಿ, ಇದನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಬೇರೆ ಸಮಯ ಇದೆ. ನನಗೆ ಸರ್ಕಾರ ಕ್ಷಮೆ ಕೇಳಬೇಕು. ಧನ್ಯವಾದಗಳು ಸಭಾಪತಿಗಳೇ. ಕ್ಷಮೆ ಕೇಳಬೇಕು. ಮಾನ್ಯ ಸಭಾಪತಿಗಳೇ, ವಿರೋಧ ಪಕ್ಷ ನಾಯಕರು ಮಾತ್ರ ಕೂತ್ಕೊಳ್ಬೇಕು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಿಲ್ಲ. ನಾವು ಎತ್ತಿದ ಪ್ರಶ್ನೆ, ಈಗ ಎತ್ತಿದ ಪ್ರಶ್ನೆ ಲಾಠಿ ಚಾರ್ಜ್ ಆಯ್ತಲ್ಲ, ಗಲಾಟೆ, ಇದಕ್ಕೆ ಗಲಾಟೆ ಆಗಿದೆಯಲ್ಲ, ಇದಕ್ಕೆ ಕ್ರಮ ಏನು ಅನ್ನೋದು ಒಂದು. ಕೊಟ್ಟಿದ್ದಾರೆ. ಒಂದ್ ನಿಮಿಷ ಇದು ಪ್ರಶ್ನೆ. ನೀವು 2A ನಲ್ಲಿ ಕೊಡ್ತೀರಾ, C ನಲ್ಲಿ ಕೊಡ್ತೀರಾ, D ನಲ್ಲಿ ಕೊಡ್ತೀರಾ, ಅದು ನಿಮ್ಮಿದು. ಒತ್ತಡ ಇದೆ, ಬೀದಿಗಿಳಿದಿದ್ದಾರೆ ಜನ. ಉತ್ತರ ಕೊಡ್ಬೇಕಾಗಿರೋದು ಸರ್ಕಾರದ ಕೆಲಸ. ನಾವೆತ್ತಿದ್ದು ಒಂದು ನಿಮಿಷ, ನಾವೆತ್ತಿದ್ದು ಇವತ್ತಿನ ದಿವಸ ಅಲ್ಲೇನಾಯ್ತು